ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಾ ಇರೋದು ಚಿಕ್ಕಪೇಟೆಗೆ ಏನಕ್ಕಪ್ಪ ಹೋಗ್ತಾ ಇರೋದಂದರೆ ಸ್ಯಾರಿ ಪರ್ಚೇಸಿಂಗ್ ಇತ್ತು. ಅರಿಶಿನ ಕುಂಕುಮ ಕೊಡೋದಕ್ಕೆ ಗೌರಿ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಚಿಕ್ಕಪೇಟೆಗೆ ಹೋಗ್ತಾ ಇರೋದು. ನಾವು ನನ್ನ ತಮ್ಮನ ಮದುವೆಯಲ್ಲಿ ಒಂದು ಅಂಗಡೀಲಿ ಪರ್ಚೇಸ್ ಮಾಡಿದ್ವಿ, ಅದೇ ಅಂಗಡಿಗೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಭವಾನಿ ಜ್ಯೂಸ್ ಸೆಂಟರ್ ಆಪೋಸಿಟ್ ಒಂದು ಸಣ್ಣ ಸಂದಿ ಬರುತ್ತೆ, ಅಲ್ಲೇ ಇರೋದು. ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ಕಲೆಕ್ಷನ್ಸು ಇದೆ, ತುಂಬ ರೀಸನಬಲ್ ಪ್ರೈಸಲ್ಲೇ ನಮಗೆ ಕೊಡ್ತಾರೆ. ಇವರೇ ನಮಗೆ ಸೀರೆ ಹೋದ ಸರಿನೂ ತೋರಿಸಿದ್ರು, ಟೂ ಟೈಮ್ಸ್ ಹೋದಾಗೂ ಅವರೇ ತೋರಿಸಿರೋದು. ಒಳ್ಳೆ ಕಲೆಕ್ಷನ್ಸ್ ಇದ್ವು. ನಾವು ಆಲ್ಮೋಸ್ಟ್ 18 ಸ್ಯಾರೀಸ್ ತೊಗೊಂಡ್ವಿ. ಒಳ್ಳೆ ಕಲೆಕ್ಷನ್ಸ್ ಇದೆ. ಮತ್ತು ಮೈಸೂರು ಸಿಲ್ಕ್ ಸ್ಯಾರೀಸ್ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ ಇದೆ, ಎಲ್ಲ ನೋಡ್ಕೊಂಬಂದ್ವಿ. ನೆಕ್ಸ್ಟ್ ಟೈಮ್ ಹೋದಾಗ ತರಬೇಕು, ಅಷ್ಟು ಚೆನ್ನಾಗಿದೆ. ಹೆಣ್ಮಕ್ಳಿಗೆ ಎಷ್ಟು ಸೀರೆ ಇದ್ರೂ ಬೇಕು ಅಂತ ಅನಿಸ್ತಾ ಇರುತ್ತೆ. ಮೈಸೂರು ಸಿಲ್ಕ್ ಸ್ಯಾರೀಸ್ ನೋಡಿದಾಗ ತುಂಬ ಚೆನ್ನಾಗಿದೆ ಅನಿಸ್ತು. ನೆಕ್ಸ್ಟ್ ಟೈಮ್ ಹೋದಾಗ ತೊಗೋಬೇಕು. ಸೊ ಇದೆ ವರಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್. ಎಲ್ಲ ಪರ್ಚೇಸ್ ಎಲ್ಲ ಮಾಡಿದ್ವಿ, ರೀಸನಬಲ್ ರೇಟಲ್ಲೇ ನಮಗೆ ಕೊಟ್ಟರು. ಮತ್ತು ನಾವು ಅಷ್ಟು ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಮಲ್ಲೇಶ್ವರಮಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಹೋದ್ವಿ. ಆಮೇಲೆ ಅಲ್ಲಿ ಒಂದು ಶಾಪಲ್ಲಿ ಡ್ರೈ ಫ್ರೂಟ್ಸು ಮತ್ತು ಕಜ್ಜಾಯ ಎಲ್ಲ ಚೆನ್ನಾಗಿರುತ್ತೆ, ಯಾವಾಗೂ ತೊಗೋತಾ ಇರ್ತೀವಿ. ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ತೊಗೊಂಡು ಮತ್ತೆ ಅಲ್ಲಿಂದ ನಾವು ಮನೆಗೆ ಬ್ಯಾಕ್ ಟು ಹೋಮ್ ಹೊರಟಿದ್ದು. ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು, ಈವ್ನಿಂಗ್ ಅಲ್ವಾ, ಮನೆಗೆ ಹೋಗೋ ಅಷ್ಟರಲ್ಲಿ ಈವ್ನಿಂಗ್ ಆಗೋಗಿತ್ತು. ಮತ್ತು ನನ್ನ ಮಗಳು ಡಿಜಿಟಲ್ ಪ್ಯಾಡ್ ಬೇಕೇ ಬೇಕು ಅಂತ ತುಂಬ ಹಠ ಮಾಡಿದ್ಲು, ಅದಕ್ಕೋಸ್ಕರ ಅದನ್ನು ತೊಗೊಂಡು ಹೊರಟ್ವಿ. ಅವಳು ಅದನ್ನು ತೊಗೊಂಡೋಗಿಲ್ಲ ಅಂದರೆ ನನ್ನ ಕತೆ ಅಷ್ಟೇ ಮುಗಿಸ್ಬಿಡ್ತಾಯಿಲ್ಲ, ಅಷ್ಟು ಹಠ, ಅದು ಬೇಕೇ ಬೇಕು ಅಂತ ಹೇಳ್ಬಿಟ್ಟು ತಂದು ಕೊಟ್ಟಮೇಲೆ ಸುಮ್ಮನೆ ಆದಳು. ಹೀಗೆ ಬರಿತಾ ಇದ್ದಾಳೆ ABCDEF ಅಂತೇಳ್ಬಿಟ್ಟು. ನಮ್ಮ ಕಾಲದಲ್ಲೆಲ್ಲ ನಾವು ಸ್ಲೇಟು ಬಳಪದಲ್ಲಿ ಬರಿತಿದ್ವಿ, ಇವಾಗ ಅವ್ರಿಗೆ ಡಿಜಿಟಲ್ ಪ್ಯಾಡು, ಫೋನು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.